ಕೊರಟಗೆರೆ ತಾಲೂಕಿನಲ್ಲಿ ಇತ್ತೀಚೆಗೆ ಮಹಿಳೆಯ ಭೀಕರ ಹತ್ಯೆ ನಡೆದಿತ್ತು. ಗೃಹ ಸಚಿವರ ಕ್ಷೇತ್ರದಲ್ಲೇ ನಡೆದಂತಹ ಭೀಕರ ಹತ್ಯೆಗೆ ಇಡೀ ರಾಜ್ಯವೇ ಬೆಚ್ಚಿಬಿದ್ದಿತ್ತು. ಈ ನಡುವೆ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ನೇತೃತ್ವದಲ್ಲಿ ತಂಡ ರಚನೆಯನ್ನ ಮಾಡಲಾಗಿತ್ತು. ಕೇವಲ 3 ದಿನದಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಕೊಲೆ ಹಂತಕರನ್ನ ಬಂಧಿಸಿದ್ದಾರೆ. ಇಂದು ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ರವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈ ಭೀಕರ ಹತ್ಯೆಗೆ ಕಾರಣವೇನು ಮತ್ತು ಮಾಡಿದವರು ಯಾರು ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಮುಖ್ಯವಾಗಿ ಕೈಗಳು ಸಿಕ್ಕಿತ್ತು, ಒಂದೊಂದು ಕಡೆ ಒಂದೊಂದು ಕೈ ಸಿಕ್ಕಿತ್ತು. ಆಮೇಲೆ ಈ ಫ್ಯಾಟ್ ಮತ್ತು ಇಂಟೆಸ್ಟೈನ್ ಪಾರ್ಟ್ಸ್ 2 ಕಡೆ ಸಿಕ್ಕಿತ್ತು. ತಕ್ಷಣವಾಗಿ ನನ್ನ ಸಮೇತ ಎಲ್ಲರೂ ನಾವು ಸ್ಪಾಟಿಗೆ ಹೋಗಿ ಇನ್ಸ್ಪೆಕ್ಟ್ ಮಾಡಿದ್ವಿ. ಮಾಡಿದ ತಕ್ಷಣ ನಮಗೆ ಪ್ರೈಮಾಫೇಸಿ ಕಂಡು ಬಂದಿದ್ದು ಈ ಥರ ಮಾನವ ಶರೀರ ಭಾಗಗಳು ಹಾಕಲಾಗಿದೆ ಅಂತ ಕಂಡು ಬಂದ ತಕ್ಷಣ ನಾವು ನಮ್ಮ ಸುಮೋಟೋ ಕೇಸ್, ಒಂದು ಮರ್ಡರ್ ಕೇಸ್ ಮಾಡಿದ್ವಿ. ಸೆಕ್ಷನ್ 103 ಸಬ್ ಕ್ಲಾಸ್ 1 238 BNS ಕೆಳಗಡೆ ಮಾಡಲಾಗಿದೆ. ಮಾಡುವಾಗ ನನಗೆ ಪ್ರೈಮಾಫೇಸಿ ಒಂದು ಈ ಬೆಲ್ಲಾವಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಮಿಸ್ಸಿಂಗ್ ಆಗಿರುವ ವಿಕ್ಟಿಮು ಮತ್ತು ಇರುವ ವಿಕ್ಟಿಮು ಒಂದೇ ಥರ ಕಂಡು ಬಂತು. ಸೊ ಅವಾಗ ನಾವು ಆ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಬಂದು ತೋರಿಸುವಾಗ ಅವರು ಸಂಶಯದಲ್ಲಿ ಪೂರ್ತಿ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಮತ್ತು ಅದಾದಮೇಲೆ ನಮಗೆ ಫರ್ದರ್ ಸರ್ಚಲ್ಲಿ ಮಸದಿನ ಒಂದು ಕಡೆ ಮುಖ, ಫೇಸ್, ಹೆಡ್, ತಲೆಭಾಗ ಸಿಕ್ಕಿತ್ತು. ಆ ತಲೆಭಾಗ ಸಿಕ್ಕಿದಾದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ತಕ್ಷಣ ಐಡೆಂಟಿಫೈ ಮಾಡಿದ್ರು. ಸೊ ವಿಕ್ಟಿಮ್ ಹೆಸರು ಒಂದು ಲಕ್ಷ್ಮೀದೇವಿ. ಇವರು ಬೆಲ್ಲಾವಿಯಲ್ಲಿ ವಾಸ ಇರ್ತಾರೆ. ಸೊ ವಯಸ್ಸು ಸುಮಾರು 42 ವರ್ಷ. ಇವರು ಹಸ್ಬೆಂಡ್ ಒಂದು ಬಸವರಾಜ ಅನ್ನೋರು. ಅವರಿಗೆ ಹೆಣ್ಮಕ್ಳು ಮತ್ತು ಒಬ್ಬ ಹೆಣ್ಮಗಳು ಇದ್ದಾರೆ. ಸೊ ಬಾಡಿ ಐಡೆಂಟಿಫೈ ಆದ ತಕ್ಷಣ ನಾವು ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಶುರುಗೊಳಿಸಿದ್ವಿ. ಆಮೇಲೆ ಯಾರಲ್ಲಿ ಓಡಾಡಿದ್ರು ಎಲ್ಲ ಚೆಕ್ ಮಾಡುವಾಗ ನಮಗೆ ಒಂದು ರೆಸಾ ಗಾಡಿ ಬಳಸಿರೋದು ಕಂಡು ಬಂದಿರುತ್ತೆ. ಸೊ ಆ ಇನ್ಫಾರ್ಮೇಷನ್ ಮೇಲೆ ರೆಸಾ ಗಾಡಿ ಯಾರು ಅನ್ನೋದು ತಿಳ್ಕೊಳ್ಳುವಾಗ ಸತೀಶ್ ಅನ್ನೋ ಒಬ್ಬ ವ್ಯಕ್ತಿ ಹೆಸರಲ್ಲಿ ಅದು ರಿಜಿಸ್ಟ್ರೇಷನ್ ಆಗಿರುತ್ತೆ. ಇಮಿಡಿಯೇಟ್ ಆಗಿ ಸತೀಶ್ ಅವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಕಿರಣ್ ಅಂತ ಇರ್ತಾರೆ. ಅವರಿಬ್ಬರನ್ನು ಇದು ಮಾಡಿಕೊಂಡು ಪ್ರಶ್ನಿಸುವಾಗ ಸೊ ಇದು ಅದೇ ಇದು ಯಾರು ಮೃತಪಟ್ಟಿದ್ದಾರೆ ಅವರ ಅಳಿಯ ಡಾಕ್ಟರ್ ರಾಮಚಂದ್ರಯ್ಯ ಅವರು ಹೇಳಿದ್ರ ಮೇಲೆ ಅವರು ಸಮೇತ ಅವ್ರ ಜೊತೆಗೆ ಸೇರಿಕೊಂಡ್ರು. ನಾವು ಮುಖ್ಯ ಮಾಡಿದ್ವಿ ಅಂತ ಅವರು ಹೇಳ್ತಾರೆ. ಸೊ ಇಮಿಡಿಯೇಟ್ ಆಗಿ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಮೇಲೆ ರಾಮಚಂದ್ರಯ್ಯ ಸಹ ನಾವು ಫಸ್ಟ್ ತಗೊಂಡು ಅವರು ವಿಚಾರಿಸುವಾಗ ಅವರು ಹೇಳಿರುವ ಮಾಹಿತಿ ಮೇಲೆ ನಾವು ಇವನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ರಿಲೀಸ್ ಮಾಡಲಾಗುತ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ನಾವು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.